ಮುಂದುವರೆದ್ರೆ ನಮ್ಮ ಹಿರಣ್ಮಯಿ ನಮ್ಮ ಕೈ ಬಿಟ್ಟು ಹೋಗ್ತಾಳೆ. ಸೃಷ್ಟ್ಯಾದಿ ಕರ್ಮ ರಚನಾ ಭವದೀಯ ಚೇಷ್ಟಾ ತ್ವತ್ತೇಜಸಾ ಜಗದಿದಂ ಪ್ರತಿಭಾತಿ ನಿತ್ಯಂ ಭಿಕ್ಷಾಂ ಪ್ರದೇ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇದೇ ಆಗೋದ್ರೆ ಅವಳ ಆರೋಗ್ಯದ ಗತಿ ಏನಾಗ್ಬೇಡ. ಅವಳ ಮುಂದಿನ ಭವಿಷ್ಯ ಓದೋದೆಲ್ಲ ನಿಂತು ಹೋಗುತ್ತೆ. ವಿದ್ಯಾಭ್ಯಾಸ ಇಲ್ಲದೆ ದಡ್ಡಿ ಆಗಿ ಹೋಗ್ತಾಳಷ್ಟೆ. ಇದೆಲ್ಲ ನಿಲ್ಲೋ ಆಗಿ ಏನಾದರೂ ಮಾಡಲೇಬೇಕು. ಅಮ್ಮ ಮಹಾದೇವಿ, ಏನಮ್ಮ ಇದು ನಿನ್ನ ಆಟ? ನಿನ್ನ ಮಗಳನ್ನ ನೀನೇ ಹೀಗೆ ಕಟ್ಟಿ ಹಾಕ್ತಿದ್ಯಲ್ಲ, ಇದು ಸರಿನಾ? ಮುಂದಿನ ಸಾರಿ ನೀನೇ ಬಾಲಾಂಬಿಕೆ ಆಗೋದ್ ಪುಟ್ಟ. ಆಗ ಭಕ್ತರೆಲ್ಲ ನಮ್ಮನೆ ಹತ್ರನೂ ಬರ್ತಾರೆ, ನಿನಗೂ ಪೂಜೆ ಮಾಡ್ತಾರೆ. ಇಲ್ಲ ಇಲ್ಲ ಇಲ್ಲ, ಅಲ್ಲಿವರೆಗೂ ನನಗೆ ಕಾಯೋದಕ್ಕಾಗಲ್ಲಪ್ಪ. ಏನೇ ಆದ್ರೂ ನನಗೆ ಈಗಲೇ ಆಗ್ಬೇಕು. ಆಗ್ಲೇ ನನಗೆ ಸಮಾಧಾನ ಆಗೋದು. ಹೇಳಿ, ನಿಮ್ ಕೈಲಿ ಮಾಡಕ್ಕಾಗುತ್ತೋ ಇಲ್ವೋ? ಆಗಲ್ಲ ಅಂದ್ರೆ ಹೇಳಿ. ಈ ಸತಿ ನಾನು ಕೋಣೆಗೆ ಹೋಗಲ್ಲ, ಊರ್ ಬಿಟ್ಟು ಹೋಗ್ಬಿಡ್ತೀನಿ. ಇಲ್ಲೇ ಇದ್ರೆ ಐರನ್ ಮೈ ನೋಡ್ತಾ ನೋಡ್ತಾ ನನಗೆ ಹುಚ್ಚಿರುತ್ತೆ. ಆಯ್ತು ಆಯ್ತು, ಸ್ವಲ್ಪ ಸಮಾಧಾನ ಮಾಡ್ಕೋಕಂದ. ಈಗಲೇ ಬಾಲಾಂಬಿಕೆ ಆಗೋ ಆಸೆನ ಬಿಟ್ಟು ಬೇರೆ ಏನಾದರೂ ಇದ್ರೆ ಹೇಳು, ನೋಡೋಣ. ಐರನ್ ಮೈ ದೇವ್ರ ಪಟ್ಟದಲ್ಲಿ ಕೂತಿದ್ದಾಳಲ್ಲ, ಅಲ್ಲೇ ಅವಳಿಗೆ ಅವಮಾನ ಆಗ್ಬೇಕು. ಅವಳನ್ನ ದೇವ್ರ ತರ ಪೂಜೆ ಮಾಡ್ತಿರೋ ಜನಗಳೇ ಅವಳನ್ನ ಚೀತು ಅಂತ ಒಗಿಬೇಕು. ಊರ್ ಜನ ಎಲ್ಲ ಸೇರಿ ಅವಳನ್ನ ಊರಿಂದ ಆಚೆ ತಳ್ಬೇಕು. ಅದನ್ನ ನೋಡಿ ನಾನು ಖುಷಿ ಪಡ್ಬೇಕು. ಇದೆಲ್ಲ ಮಾಡಕ್ಕಾಗುತ್ತಾ ನಿಮ್ಮಿಂದ? ಆಯ್ತು ಮಗಳೇ, ನೀನು ಸಂತೋಷವಾಗಿರೋಕ್ಕೆ ನಾನು ಏನು ಬೇಕಾದ್ ಮಾಡ್ತೀನಿ ಅಂತ ಪಣ ತೊಟ್ಟಿದ್ದೀನಿ. ನಿನ್ನ ಆಸೆನ ಈಡೇರಿಸ್ತೀನಿ. ಹಾಗಂತ ನೀನು ಮತ್ತೆ ದುಷ್ಟಶಕ್ತಿಗಳನ್ನ ಪಡೆಯೋದಕ್ಕೆ ಕಾಡಿಗೆ ಹೋಗ್ಬೇಡ. ಇಲ್ಲ ಮಗಳೇ, ಈ ಕೆಲಸ ಮಾಡೋದಕ್ಕೆ ನನಗೆ ಯಾವ ದುಷ್ಟಶಕ್ತಿನೂ ಬೇಕಾಗಿಲ್ಲ. ನನ್ನ ತಲೆಯಲ್ಲಿರೋ ಯುಕ್ತಿನೇ ಸಾಕು. ಇದೇನಿದು? ಏನು ಹೇಳಿದೆ? ಇಷ್ಟೊಂದು ದುಡ್ಡು ನಮ್ಮ ಕೈಗಿಡ್ತಾ ಇದ್ದೀರಾ? ನಿಮ್ಮ ಮಗಳು ಮದುವೆ ಖರ್ಚಿಗೆ ಬೇಕಾಗತ್ತೆ. ಮದುವೆಗೆ ಕೈಯಲ್ಲಿ ಎಷ್ಟೇ ದುಡ್ಡಿದ್ರೂ ಸಾಲದು. ನೀವು ಹೇಳಿದ್ರೆ ಸರಿ, ಆದರೆ ನೀವ್ಯಾಕೆ ನಮಗೆ ಸುಮ್ಮನೆ ದುಡ್ಡು ಕೊಡ್ತಾ ಇದ್ದೀರಾ? ಸುಮ್ಮನೆ ಯಾರಾದರೂ ದುಡ್ಡು ಕೊಡ್ತಾರೆ ಅನ್ನೋ ದಡ್ಡ. ನಾನು ಕೊಟ್ಟಿರೋ ದುಡ್ಡಿಗೆ ನೀವು ನಾನು ಹೇಳ್ದಾಗ ಮಾಡಬೇಕು. ಬೇಕಿದ್ರೆ ಇನ್ನೂ ಸ್ವಲ್ಪ ದುಡ್ಡು ಬಿಸಾಕ್ತೀನಿ. ನೀವು ನಮಗೆ ಇಷ್ಟೊಂದು ಸಹಾಯ ಮಾಡ್ತಾ ಇದ್ದೀರಾ, ನಿಮಗೆ ಪ್ರತ್ಯುತ್ತರ ಮಾಡದೇ ಇದ್ರೆ ಹೇಗೆ? ಅದೇನು ಮಾಡಬೇಕು ಅಂತ ಹೇಳಿ. ಗೊತ್ತಾಯ್ತಾ? ನೋಡಿ, ನೀವು ಹೇಳ್ತಾ ಇರೋದು ಅಷ್ಟು ಸುಲಭದ ಕೆಲಸ ಅಲ್ಲ, ತುಂಬ ಅಪಾಯಕಾರಿ ಕೆಲಸ. ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಊರವ್ರ ಮುಂದೆ ನಮ್ಮ ಮಾನ ಮರ್ಯಾದೆಯೆಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ಅಲ್ವಾ ಇಷ್ಟೊಂದು ದುಡ್ಡು ಕೊಡ್ತಾ ಇರೋದು.
ನಿಮಗೇನು ಆಗಲ್ಲ, ಅದ್ರ ಬಗ್ಗೆ ಅನುಮಾನ ಬೇಡ. ನಿಮಗೇನು ಆಗದಿರೋ ಥರ ನಾನು ನೋಡ್ಕೋತೀನಿ. ಯಾರಿಗೂ ಅನುಮಾನ ಬರಲ್ಲ. ಎಲ್ಲ ನಾನು ಅಂದ್ಕೊಂಡಾಗೆ ಆದರೆ ನಿಮ್ಮ ಮಗಳು ಮದುವೆಗೆ ಬಂದು ಆಶೀರ್ವಾದ ಮಾಡಿ ಇದಕ್ಕಿನ್ನ ದೊಡ್ಡ ಉಡುಗೊರೆನೇ ಕೊಡ್ತೀನಿ. ನೀವು ಯಾವುದಕ್ಕೂ ಚಿಂತಿಸ್ಬೇಕಿಲ್ಲ. ಆಗಲಿ, ನೀವು ನಮಗೆ ತುರ್ತಿನ ಸಮಯದಲ್ಲಿ ಸಹಾಯ ಮಾಡಿದಿರ. ಆದರೆ ಇದರಿಂದ ನಮಗೇನು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಸ್ವಾಮಿ. ನೀವೇನು ಹೆದರ್ಕೋಬೇಡಿ, ನಾನಿದ್ದೀನಿ. ಹೋಗಿ ಬನ್ನಿ. ಅಮ್ಮ, ಅಮ್ಮ, ಯಾರು ಇಲ್ವಾ ಮನೇಲಿ? ಅಮ್ಮ, ಅಮ್ಮ, ನಮಸ್ಕಾರ ಅಮ್ಮ. ಅಮ್ಮ, ಬಾಲಂಬಿಕೆ ಎಲ್ಲಿ? ಇದ್ದಾಳೆ. ಹಿರಣ್ಮಯಿ, ಹಿರಣ್ಮಯಿ, ಬಾ ತಾಯಿ, ಬಾ ಬಾ, ಕೂತ್ಕೋ, ಬಾ ಕೂತ್ಕೋ. ಕೊಡು. ಅಯ್ಯೋ, ಇಷ್ಟೊಂದು ಚಿನ್ನದ ಒಡವೆನೆಲ್ಲ ತಂದು ನಮ್ಮ ಹಿರಣ್ಮಯಿ ಮುಂದೆ ಇಡ್ತಿದ್ರಲ್ಲ ನೋಡಿ. ನಿಮಗೆ ಹಾಗೇನಾದ್ರೂ ಕಾಣಿಕೆ ಕೊಡಬೇಕು ಅಂತಿದ್ರೆ ಮೊದಲು ಇದನ್ನೆಲ್ಲ ತಗೊಂಡೋಗಿ ಅಮ್ಮವ್ರ ದೇವಸ್ಥಾನಕ್ಕೆ ಕೊಟ್ಬಿಡಿ. ಅಯ್ಯೋ ಅಮ್ಮ, ಇದು ನಾವು ಕಾಣಿಕೆ ಅಂತ ಕೊಡ್ತಾ ಇಲ್ಲ. ಕಾಣಿಕೆಗೆ ಬೇಕಾದ್ರೆ ಬೇರೆ ದುಡ್ಡು ಕೊಡ್ತೀವಿ. ಆದ್ರೆ ನಮ್ಮ ವಂಶದಲ್ಲಿ ಒಂದು ಪದ್ಧತಿ ಇದೆ ಅಮ್ಮ. ಮದುವೆ ಅಂತ ಶುಭ ಕಾರ್ಯಗಳು ನಡೆಯುವಾಗ ಮುಂಚಿನ ರಾತ್ರಿ ಎಲ್ಲ ಒಡವೆಯನ್ನು ತಂದು ದೇವಿ ಮುಂದೆ ಇಡ್ತೀವಮ್ಮ. ಆ ದೇವಿ ಆಶೀರ್ವಾದ ಸಿಗ್ಲಿ ಅಂತ. ಯಾಕಂದ್ರೆ ಇದನ್ನ ಹಾಕೊಂಡು ನಮ್ಮ ಮನೆ ಮನ ಎಲ್ಲ ಬೆಳಗ್ಲಿ ಅಂತ ನಮ್ಮ ಉದ್ದೇಶ. ಅಮ್ಮ, ಈಗ ನಮ್ಮೂರಲ್ಲಿ ಅಮ್ಮನವ್ರ ದೇವಸ್ಥಾನಕ್ಕಿಂತ ಬಾಲಾಂಬಿಕೆ ಸನ್ನಿಧಾನನೇ ಶ್ರೇಷ್ಠ ಅನಿಸ್ತಿದೆ. ಅದಕ್ಕೆ ಇಲ್ಲಿಗೆ ಬಂದಿದೀವಮ್ಮ. ಇವತ್ತೊಂದು ರಾತ್ರಿ ಈ ಒಡವೆಗಳು ನಿಮ್ಮನೇಲೇ ಇರಲಿ. ನಾಳೆ ಈ ಬಾಲಾಂಬಿಕೆ ಆಶೀರ್ವಾದ ಪಡ್ಕೊಂಡು ತಗೊಂಡು ಹೋಗ್ತೀವಿ. ಅಯ್ಯಯ್ಯೋ, ಹಾಗೆಲ್ಲ ಮಾಡಬೇಡಿ. ಇಷ್ಟೊಂದು ಒಡವೆಗಳ ಜವಾಬ್ದಾರಿಯನ್ನ ನಾವು ತಗೊಳ್ಳೋದಕ್ಕಾಗೋದಿಲ್ಲ. ಇದನ್ನೆಲ್ಲ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಅಲ್ಲಿ ಏನು ಬೇಕಿದ್ರು ಮಾಡ್ಕೊಳ್ಳಿ. ನಮ್ಮನೇಲಿ ಬೇಡ. ಅಲ್ಲದೆ ಇದನ್ನ ನಮ್ಮನೇಲಿ ಭದ್ರ ಮಾಡೋದಕ್ಕೂ ಆಗೋದಿಲ್ಲ. ರಾತ್ರಿ ಎಲ್ಲ ನಾವು ಇದನ್ನ ಕಾವಲ್ ಕಾಯ್ತಾ ಕೂರೋದಕ್ಕಾಗತ್ತಾ? ಹಾಗನ್ಬೇಡಿಮ್ಮ. ಇದುವರೆಗೂ ದೇವಸ್ಥಾನದಲ್ಲೇ ಇಡ್ತಾ ಇದ್ವಿ. ಪ್ರತ್ಯಕ್ಷ ದೇವ್ರು ಇಲ್ಲೇ ಇರುವಾಗ ದೇವಸ್ಥಾನ ಯಾಕೆ? ನೋಡಿ, ನೀವೇನೇ ಕಾರಣ ಹೇಳಿದ್ರು ನಾನು ಇದಕ್ಕೆ ಸುತಾರಾಮ್ ಒಪ್ಪೋದಿಲ್ಲ. ನಮ್ಮ ಮನೇಲಿ ಇದನ್ನೆಲ್ಲ ರಕ್ಷಣೆ ಮಾಡೋದಕ್ಕೆ ಸೌಲಭ್ಯ ಕೂಡ ಇಲ್ಲ. ಇಷ್ಟು ದಿನ ನೀವು ಇಡ್ತಿದ್ದು ದೇವಸ್ಥಾನದಲ್ಲೇ ಅಲ್ವಾ? ಅಲ್ಲಿ ಅದಕ್ಕೆ ರಸೀದಿನೂ ಕೊಡ್ತಾರೆ, ನಿಮ್ಮ ಒಡವೆಗಳಿಗೆ ರಕ್ಷಣೆನೂ ಇರುತ್ತೆ. ಇಲ್ಲಿ ಬೇಡ ಅಂದರೆ ಬೇಡ ಅಷ್ಟೇ. ನೋಡಿಮ್ಮ, ದುಷ್ಟ ಸಂಹಾರಕಿ ಈ ಬಾಲಾಂಬಿಕೆ ಮಹಾತಾಯಿ. ಈ ತಾಯಿ ಇರಬೇಕಾದ್ರೆ ನಮ್ಮ ಒಡವೆಗಳ ಬಗ್ಗೆ ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ಈ ತಾಯಿ ಇರಬೇಕಾದ್ರೆ ಯಾವ ಕಳ್ರ ಕಾಕ್ರ ಭಯನೂ ಇರಲ್ಲ. ಇಲ್ಲಿ ನಮಗೆ ಕಣ್ಣಿಗೆ ಕಾಣೋ ದೈವ ಇರಬೇಕಾದ್ರೆ ನಾವ್ಯಾಕೆ ಬೇರೆ ಕಡೆ ಹೋಗೋಣ ಹೇಳಿ? ಆಗಲ್ಲ ಅನ್ಬೇಡಿ. ದಯವಿಟ್ಟು ಇಟ್ಕೊಳ್ಳಿ. ನಾಳೆ ಬೆಳಿಗ್ಗೆ ಬಂದು ತಗೊಂಡು ಹೋಗ್ತೀವಿ. ನೋಡಿಮ್ಮ, ಇದರಲ್ಲಿ ಅನುಮಾನ ಪಡುವಂಥದ್ದು ಏನೂ ಇಲ್ಲ. ಸಾಕ್ಷಿಗೆ ಅಂತ ನಿಮ್ಮ ಊರಿನ ಜನ ಇಲ್ಲಿಯೇ ಬಂದಿದ್ದಾರೆ ನೋಡಿ. ಅಯ್ಯೋ ರಶ್ಮಿ, ಪಾಪ ಅವ್ರು ಅಷ್ಟೊಂದು ಬೇಡ್ಕೊತಿದ್ದಾರೆ ಅಂದಮೇಲೆ ನೀವ್ಯಾಕೆ ಅವರ ಮಂಗಳ ಕಾರ್ಯಕ್ಕೆ ತೊಡಕಾಗ್ತೀರಿ? ಇವತ್ತಿಟ್ಟು ನಾಳೆ ತಗೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಿ? ನೋಡು, ಸಾಕ್ಷಿಗೆ ಬೇರೆ
ಊರ್ ಜನನೆಲ್ಲ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಇರ್ಲಿ ಬಿಡೆ, ಇವತ್ತೊಂದು ದಿವಸ. ದೊಡ್ಡ ಮನಸ್ಸು ತಾಯಿ ನಿಮ್ದು, ವಯಸ್ಸಿನ ಅನುಭವ ನಿಮ್ಗೆ ಅರ್ಥ ಆಗತ್ತೆ. ಈಗಿನ ಕಾಲದವ್ರಿಗೆ ಅದೆಲ್ಲ ಅರ್ಥ ಆಗುದಿಲ್ಲ ಬಿಡಿ. ಗೊಂದಲ ಯಾಕೆ? ಆಗ್ಲೇ ನಾನು ಹೇಳಿದ್ನಲ್ಲ, ಸಾಕ್ಷಿಗೆ ನಿಮ್ಮೂರವರೇ ಎಲ್ಲ ಇಲ್ಲೇ ಇದಾರಲ್ಲ. ರಶ್ಮಿ, ಮೊದಲು ಈ ಒಡವೆನೆಲ್ಲ ಆ ಪೆಟ್ಟಿಗೆಗೆ ಹಾಕೊಂಡು ತಗೊಂಡೋಗಿ ಅಮ್ಮನವ್ರ ಮುಂದೆ ಇಡು. ಆಗ ನಮಗೆ ಯಾವ ಭಯನೂ ಇರೋಲ್ಲ. ಅಜ್ಜಮ್ಮ, ಇನ್ನೊಂದ್ಸತಿ ಯೋಚನೆ ಮಾಡಿ. ಇದೊಂಥರ ಇಕ್ಕಟ್ಟಿನ ಪರಿಸ್ಥಿತಿ. ಇವತ್ತಿವ್ರು ಇದನ್ನೆಲ್ಲ ನಮ್ಮನೆಗೆ ತಂದಿದ್ದಾರೆ. ನಾಳೆ ದಿವಸ ಇದೇ ವಿಷಯ ದೇವಸ್ಥಾನದವ್ರಿಗೆ ಗೊತ್ತಾಗಿ ಅವ್ರು ನಮ್ಮನ್ನೇ ದೂರ್ತಾರೆ. ಯಾಕೆ ನಮಗಿಲ್ಲದು ಚಾಪುರಿ ಅಲ್ಲ? ರಶ್ಮಿ ಅಮ್ಮ, ಇದರಿಂದ ಅವ್ರಿಗೆ ಒಳ್ಳೇದಾಗತ್ತೆ ಅಂತಿದ್ರೆ ಆಗ್ಲಿ ಬಿಡಿ, ಎಲ್ಲ ಅಮ್ಮನವ್ರ ಇಚ್ಛೆ. ನೀವೇನು ಹೆದರ್ಕೋಬೇಡಿ, ಆಗೋದೆಲ್ಲ ಒಳ್ಳೇದಕ್ಕೆ. ಇದನ್ನೆಲ್ಲ ತಗೊಂಡೋಗಿ ಒಳಗಿಡಿ. ಈ ಬಾಲಾಂಬಿಕೆನೇ ಹೇಳ್ತಾ ಇರ್ಬೇಕಾದ್ರೆ ನಿಮ್ಗೆ ಯಾಕೆ ಭಯ? ನೋಡಿ, ನಮ್ಮ ಹತ್ರ ಇರೋದು ಇಷ್ಟೇ ಒಡವೆ. ಬೇಕಾದ್ರೆ ಇನ್ನೊಂದ್ಸರಿ ನೋಡ್ಕೊಂಡ್ಬಿಡಿ ರೀ. ಎಲ್ಲರಿಗೂ ಇನ್ನೊಂದ್ಸರಿ ತೋರಿಸ್ಬಿಡಿ. ಕೊಡುತ್ತಾಯಿ ನೋಡಿಮ್ಮ, 6 ಬಳೆಗಳು, 3 ಸರ ನೋಡಿ ನೋಡಿ, 6 ಬಳೆಗಳು, 3 ಸರ ನೋಡಿ. ಇಷ್ಟೇ ಇರೋದು. 6 ಬಳೆ, 3 ಸರಗಳು. ಕೊಡು, ಅಪ್ಪಡಿಗೆ ಕೊಡು. ತಗೊಳ್ಳಿ ಬಾ, ತಗೊಳ್ಳಿ. ತಗೊಮ್ಮ, ತಗೋ ರಶ್ಮಿ. ಅಪ್ಪ, ಈ ನಮಗೆ ಸಮಾಧಾನ ಆಯ್ತು. ನೀವೆಲ್ಲಿ ಬೇಡ ಅಂತಿರೋ ಅಂತ ಮನಸ್ಸಿಗೆ ಆತಂಕ ಆಯ್ತು. ತುಂಬಾ ಸಂತೋಷ ಆಯ್ತು. ನಾವೇನು ಬರ್ತೀವಿ. ನಾಳೆ ಬೆಳಗ್ಗೆನೆ ಬಂದು ಬಾಲಾಂಬಿಕೆ ಆಶೀರ್ವಾದ ತಗೊಂಡು ಒಡವೆ ಪೆಟ್ಟಿಗೆನ ತಗೊಂಡು ಹೋಗ್ತೀವಮ್ಮ. ಏನ್ ನೋಡ್ತಾ ಇದ್ದೀವಿ? ನಮಸ್ಕಾರ ಮಾಡು. ಹೋಗಿ ಬನ್ನಿಮ್ಮ. ಬರ್ತೀವಮ್ಮ, ಬರ್ತೀವಮ್ಮ.
ಬಾಗಿಲು ಬಡಿಸೋದಾಯ್ತಲ್ಲ. ಇಲ್ಲಿವರೆಗೆ ಬಂದು ನೋಡಿದ್ರು ಯಾರೂ ಕಾಣಿಸ್ತಾ ಇಲ್ಲ. ಇಲ್ಲೋ ಭ್ರಮೆ ಇರಬೇಕು. ಅಮ್ಮ ಅಮ್ಮ ಯಾರಿದ್ದೀರಿ? ನಮಸ್ಕಾರ ಅಮ್ಮ. ನಮಸ್ಕಾರ ನಮಸ್ಕಾರ. ನೀವಾ? ಒಂದ್ ನಿಮಿಷ ಇರಿ. ರಶ್ಮಿ, ನಿನ್ನ ಆಶೀರ್ವಾದಕ್ಕೆ ಅಂತ ಒಡಗಳು ಕೊಟ್ಟೋಗಿದ್ರಲ್ಲ, ಆ ಒಡವೆನ ತಗೊಂಡೋಗೋದಕ್ಕೆ ಬಂದಿದ್ದಾರೆ. ಅದನ್ನೆಲ್ಲ ತಗೊಂಡ್ ಬಾಮ್ಮ. ನಮಸ್ಕಾರ. ನಮಸ್ಕಾರ, ತಗೊಳ್ಳಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತಮ್ಮ. ಆಗ್ಲಿ, ಒಳ್ಳೇದಾಗ್ಲಿ. ಎಲ್ಲ ಸರಿ ಇದೆಯಾ ಅಂತ ಒಂದ್ಸತಿ ನೋಡ್ಕೊಂಬಿಡಿ. ಅಯ್ಯೋ, ನೋಡ್ಕೊಳ್ಳೋ ಅಂಥದ್ದು ಏನಿದೆ? ದೇವ್ರ ಮುಂದೆ ಇಟ್ಟಿರ್ತೀರಾ, ಹಾಗೆ ವಾಪಸ್ ತಂದು ಕೊಟ್ಟಿದ್ದೀರಾ. ಎಲ್ಲ ಸರಿಯಾಗೇ ಇರುತ್ತೆ. ನಮ್ಗಲ್ಲಿ ಹೊತ್ತಾಯ್ತು, ನಾವಿನ್ನು ಹೊರಡ್ತೀವಿ. ಬರ್ತೀವಮ್ಮ, ಬನ್ನಿ. ಒಂದು ನಿಮಿಷ, ಇಲ್ಲೇ ನಮ್ಮ ಎದುರುಗಡೆನೆ ಎಲ್ಲ ನೋಡ್ಕೊಂಬಿಡಿ. ಆಮೇಲೆ ಮನೆಗೆ ಹೋಗಿ ಏನಾದರೂ ತಪ್ಪಾಗಿದ್ರೆ ಸುಮ್ಮನೆ ತೊಂದರೆ. ಆಯ್ತಮ್ಮ. ನೀವು ನಮ್ಮ ಒಡವೆನ ಇಟ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಿದ್ರಿ, ನಿಮ್ಮ ಆತಂಕ ನಮ್ಗೆ ಅರ್ಥ ಆಗುತ್ತೆ. ನಿಮ್ಮೆದುರಿಗೆ ಒಡವೆನ ಸರಿಯಾಗಿ ನೋಡ್ಕೊಂಡ್ಬಿಡ್ತೀವಿ. ಕೊಡು. ಏನಮ್ಮ ಇದು? ಅಲ್ಲ, ದೇವ್ರ ಆಶೀರ್ವಾದಕ್ಕೆ ಒಡವೆ ಕೊಟ್ರೆ ಒಡವೆನೆಲ್ಲ ತಗೊಂಡು ಬರೀ ಇಟ್ಟಿಗೆ ಚುಟ್ಟು ತುಂಬಿದ್ದೀರಾ. ಏನಿದು? ಒಡವೆನೆಲ್ಲ ಮಂಗಮಯ ಮಾಡಿದ್ರಲ್ಲ, ಏನ್ರಿ ಇದು? ಇಲ್ಲ ಇಲ್ಲ, ಎಲ್ರಿ ನಮ್ಮ ಒಡವೆಗಳೆಲ್ರಿ? ಇಲ್ಲ, ನೀವ್ ಹೇಗ್ ಕೊಟ್ಟಿದ್ರೋ ಹಾಗೆ ಇಟ್ಟಿದ್ದೆ. ನೀವೇ ತೋರ್ಸಿದ್ಬಿಟ್ರೆ ನಾವ್ ಅದನ್ನ ಮುಟ್ಟು ಕೂಡ ನೋಡಿಲ್ಲ. ಮುಟ್ಟಿಲ್ಲ ಅಂದ್ರೆ ಇದಕ್ಕೆ ನಿಮಗೆ ಮಾಯ ಆಗೋಯ್ತಾ ಇದು? ಎಲ್ಲಿ ನಮ್ಮ ಒಡವೆಗಳು? ಎಲ್ರಿ ಒಡವೆ? ಯಾಕಪ್ಪ ಹಾಗೆಲ್ಲ ಕೂಗಾಡ್ತಿದ್ಯಾ? ಬೇಡಪ್ಪ, ಹಾಗೆಲ್ಲ ಕೂಗಾಡ್ಬೇಡ. ನೋಡಿದವ್ರೆಲ್ಲ ಪಕ್ಕದವ್ರೆಲ್ಲ ಏನ್ ಅನ್ಕೋತಾರೆ. ನಿಮ್ ಕೈ ಮುಗಿತೀನಿ, ದಯವಿಟ್ಟು ಹಾಗೆಲ್ಲ ಕೂಗಾಡ್ಬೇಡಪ್ಪ. ಏನ್ರಿ, ಈ ನಾಟಕ ಬೇರೆ ಶುರು ಮಾಡಿದ್ದೀರಾ? ನಿನ್ನೆ ನಿಮ್ಮೂರಿನ ಜನಗಳ ಎದುರುಗಡೆ ನಮ್ಮ ಮಗಳ ಮದುವೆ ಒಡವೆಗಳನ್ನ ಅಮ್ಮನವ್ರ ಆಶೀರ್ವಾದಕ್ಕೆ ಅಂತ ಕೊಟ್ಟಿದ್ವಿ ತಾನೆ. ಒಂದು ದಿನ ಇರ್ಲಿ ಅಂತ ಬಿಟ್ಟು ಹೋಗಿದ್ದಕ್ಕೆ ಒಡವೆಗಳ ಬದಲು ಇಟ್ಕೆ ಚೂರು ಇಟ್ಟಿದ್ದೀರಾ. ಎಲ್ರಿ ನಮ್ಮ ಒಡವೆ?